ನಮಸ್ಕಾರ ಫ್ರೆಂಡ್ಸ್, ಗ್ರಾಮ ಶೈಲಿಯ ಮಟನ್ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ. ಇವತ್ತು ನಾನು 2 kg ಮಟನ್ ತಗೊಂಡು ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. 2 kg ಮಟನ್ ತಗೊಂಡು ಇದನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳ ನೋಡೋಣ. 2 ಕೊಬ್ಬರಿಯನ್ನು ಸಣ್ಣದಾಗಿ ಕಟ್ ಮಾಡಿ ತುಂಡುಗಳು ಮಾಡಿ ಇಟ್ಟಿದ್ದೀನಿ. ಇದು 2 ಕೊಬ್ಬರಿ ಅಂದರೆ ಸಣ್ಣ ಚಿಕ್ಕದು ಕೊಬ್ಬರಿ ಆಗಿರೋದ್ರಿಂದ 2 ಕೊಬ್ಬರಿ ತೊಗೊಂಡಿದ್ದೀನಿ. 1/2 ಕೊಬ್ಬರಿ ತೊಗೋಬೋದು. ಹಾಗೆ ಒಂದು ನಿಂಬೆಹಣ್ಣು ಗಾತ್ರದ ಶುಂಠಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 10 ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ. ಹಾಗೆ ದಾಲ್ಚಿನ್ನಿ 10 ತುಂಡು, ದಾಲ್ಚಿನ್ನಿ ಈ ತುಂಡು 10 ತುಂಡು, ಲವಂಗ 8ರಿಂದ 10, ಏಲಕ್ಕಿ 2, ಗಸಗಸೆ 2 ಸ್ಪೂನು, ಅಚ್ಚ ಖಾರದ ಪುಡಿ 6 ಸ್ಪೂನು, ಕೆಜಿಗೆ 2 ಸ್ಪೂನ್ ಥರ ಹಾಕ್ತೀನಿ ನಾನು. ಹಾಗೆ ಧನಿಯಾ ಪೌಡರ್ 8 ಸ್ಪೂನು, 4 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಟೊಮೊಟೊ, ಪುದೀನ ಸೊಪ್ಪು ಅರ್ಧ ಕಟ್ಟು, 2 ಕೊತ್ತಂಬರಿ ಸೊಪ್ಪು ಕಟ್ಟು. ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ನಾವು ಪಾತ್ರೆಯಲ್ಲಿ ಎಣ್ಣೆ ಹಾಕೋಣ. ಎಣ್ಣೆ ಹಾಕೊಂಡಿಲ್ಲ, ಇದು ನಾವು ಕಡಲೆಕಾಯಿ ಎಣ್ಣೆ ಬಳಸ್ತಾ ಇದ್ದೀವಿ. 2ರಿಂದ 3 ಸೌಟು, ಅಡುಗೆ ಸೌಟಲ್ಲಿ 3 ಸೌಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಅದನ್ನು ಮಟನ್ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಬರಬೇಕು. 5 ಮಿನಿಟ್ಸ್ ಫ್ರೈ ಮಾಡಬೇಕು ನಾವು. ಅದು ತಳ ಹಿಡಿಯುತ್ತೆ, ನೋಡಿಕೊಂಡು ನಾವು ಫ್ರೈ ಮಾಡಬೇಕು. ಕೈ ಆಡಿಸ್ತಾ ಇದ್ದರೆ ಚೆನ್ನಾಗಿ ಅದು ಫ್ರೈ ಆಗುತ್ತೆ ಫ್ರೆಂಡ್ಸ್. 5 ಮಿನಿಟ್ಸ್ ನಾವು ಫ್ರೈ ಮಾಡಬೇಕು. ಅದು ಎಣ್ಣೆ ಎಲ್ಲ ಮಟನ್ಗೆ ಅಂಟಬೇಕು. ಹಾಗೆ ನಾವು ಫ್ರೈ ಮಾಡ್ತಾ ಹೋಗಬೇಕು. ಫ್ರೈ ಮಾಡಿದ ನಂತರ ನಾವು ಇದಕ್ಕೆ ಹಳದಿ ಸೇರಿಸ್ಕೋಬೇಕು. ಹಳದಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ನೀಟಾಗಿ ನಾವು ಫ್ರೈ ಮಾಡ್ತಾ ಬರಬೇಕು. ಇದು ತಳಕ್ಕೆ ಅಂಟಿಸೋ ಹಾಗೆ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸಿದ ನಂತರ ಇದನ್ನು 2 ನಿಮಿಷಗಳ ಕಾಲ ಹಾಗೆ ಫ್ರೈ ಆಗಲಿಕ್ಕೆ ಬಿಡಬೇಕು. ಫ್ರೈ ಆದ ನಂತರ ಇದಕ್ಕೆ ನಾವು ಶುಂಠಿ, ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ, ಪುದೀನಾನ ಮಿಕ್ಸಿಗೆ ಹಾಕ್ಕೊಂಡಿರೋದನ್ನ ಹಾಕಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇದು ನಾವು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಗೆ ಶುಂಠಿ ರುಬ್ಕೊಂಡಿರೋದನ್ನ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡ್ತಾ ಹೋಗಬೇಕು. ಇದು ಫ್ರೈ ಮಾಡಿದ ನಂತರ ನೋಡಿ ಹೀಗೆ ನೀಟಾಗಿ 2 ನಿಮಿಷಗಳ ಕಾಲ ಫ್ರೈ ಮಾಡ್ತಾ ಬರಬೇಕು. ಆಮೇಲೆ ಕೊಬ್ಬರಿ ಮಸಾಲ ಐಟಮನ್ನು ರುಬ್ಕೊಂಡಿದ್ದೀವಲ್ಲ, ಸೊ ಅದನ್ನು ಹಾಕ್ಕೊಂಡು ನಾವು ಫ್ರೈ ಮಾಡಬೇಕು. ಫ್ರೈ ಮಾಡಿ ಒಂದು 5 ನಿಮಿಷಗಳ ಕಾಲ ನಾವು ಹಾಗೆ ಫ್ರೈ ಮಾಡ್ತಾ ಬರಬೇಕು. ಕೈ ಆಡಿಸ್ತಾ ಇದ್ದರೆ ಈಗ ನಾವು 5 ನಿಮಿಷಗಳ ಕಾಲ ಮುಚ್ಚಿಡಬೇಕು. 5 ನಿಮಿಷಗಳ ಕಾಲ ಮುಚ್ಚಿಟ್ಟಿದ್ದರೆ ನೋಡಿ ಹೇಗೆ ಕೂಡ ಅಂದರೆ ಧನಿಯಾ ಪೌಡರ್ ನಾವು ರುಬ್ಕೊಂಡಿರ್ತೇವೆ, ಅದನ್ನು ಸೇರಿಸ್ತಾ ಹೋಗೋಣ. ಧನಿಯಾ ಪೌಡರ್ನ ರುಬ್ಕೊಂಡಿರ್ತೀನಿ, ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಮಿಕ್ಸಿಗೆ ರುಬ್ಕೊಂಡು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು 10ರಿಂದ 15 ನಿಮಿಷಗಳ ಕಾಲ ಕುದಿಲಿ ಬಿಡಬೇಕು. ಈಗ ನಾನು ಖಾರದ ಪುಡಿನ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ, ಸೊ ಅದನ್ನು ನಾನು ಇದರಲ್ಲಿ ಸೇರಿಸ್ತೀನಿ. ಈಗ ಸೇರಿಸ್ಕೊಂಡು ನೋಡಿ, ಸೇರಿಸಿ ಚೆನ್ನಾಗಿ
ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾವು ಹಾಕ್ಕೊಳ್ಬೇಕು. ಅಂದರೆ ಸೆಂಟ್ರಲ್ಲೆಲ್ಲ ಹಾಕ್ಲಿಕ್ಕಿಲ್ಲ. ಈಗ ನಾವು ಒಂದೇ ಸಾರಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಹಾಗಾಗಿ ನಾನು ಇದಕ್ಕೆ ನೀರೆಲ್ಲ ಕರೆಕ್ಟಾಗಿ ಹದವಾಗಿ ಸೇರಿಸ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ನೋಡಿ ಈ ಹದಕ್ಕಿರಬೇಕು. ಇದು 1 ಗಂಟೆ ಕಾಲ ಅರ್ಧ ಗಂಟೆಗಳ ಕಾಲ ಕುದಿಸ್ಬೇಕು. ಬೆಂದ ನಂತರ ಇದು ಸರ್ವ್ ಮಾಡಲಿಕ್ಕೆ ರೆಡಿ ಇರ್ತದೆ. ನೋಡಿ ಫ್ರೆಂಡ್ಸ್, ಇದು ಆಗಿದೆ. ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಇದನ್ನು ನನ್ನ ಮಗಳು ಫಸ್ಟ್ ಟೇಸ್ಟ್ ನೋಡ್ತಿದ್ದಾಳೆ, ಹೇಗಿರುತ್ತೆ ಅಂತ ತಿಳ್ಕೊಂಡು. ಸೂಪರಾಗೆ ಬಂದಿದೆ ಫ್ರೆಂಡ್ಸ್. ಇದನ್ನು ನಾವು ಮುದ್ದೆ ಜೊತೆಗೆ ಟೇಸ್ಟ್ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.